ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಿಮ್ಮ ಹತ್ರ ಏನೋ ಕೆಲಸ ಇದೆ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಬಂದೆ. ಶಾಸ್ತ್ರಿಗಳೇ, ಬನ್ನಿ ಒಳಗೆ. ಯಾಕೆ ಧರ್ಮದರ್ಶಿಗಳೇ, ಒಳಗೆ ಬರೋದಕ್ಕೆ ತಡೆ ಆಗ್ತಾ ಇದೆಯಾ? ನಿಮ್ಮ ದೇವಸ್ಥಾನಗಳಲ್ಲಾದರೆ ಎಲ್ಲ ಸುಗಂಧ ಭರಿತವಾಗಿ ಇರುತ್ತೆ, ನಮ್ಮದು ಅದಕ್ಕೆ ತದ್ವಿರುದ್ಧ. ಮೊದಲನೇ ಸಲ ಇಂಥ ಜಾಗಕ್ಕೆ ಬರಬೇಕಾದ್ರೆ ಹೀಗೆ ಆಗುತ್ತೆ, ಮುಂದೆ ಅದೇ ಅಭ್ಯಾಸ ಆಗುತ್ತೆ. ಹಾಗಂತ ತಾವು ಪಕ್ಷನ ಬದಲಾಯಿಸಿ ನಮ್ಮ ದೇವರುಗಳನ್ನ ಉಪಾಸನೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿರಿ. ರೋಗಿನೇ ವೈದ್ಯನಾಗಿಬಿಟ್ರೆ ಪಾಪ ವೈದ್ಯನ ಹೊಟ್ಟೆ ಪಾಡು. ಬನ್ನಿ ಒಳಗೆ. ಇನ್ನು 46 ದಿನಗಳು ನಿಮ್ಮ ಮಗಳು ತ್ರಿಪುರ ಸುಂದರಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳು ಪಾಲಿ ಉಳಿದಿರೋ ಆ ದಿನಗಳನ್ನು ಶೋಕಾಚರಣೆ ಮಾಡಿ ಕಳಿಬೇಡಿ. ಅಪ್ಪ, ಕಾಫಿ ಮಾಡ್ಕೋತಿದ್ದೆ, ನಿನ್ಗೂ ಮಾಡ್ಲಾ? ಅವಳನ್ನ ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳಿ. ಒಂದೊಂದು ಕ್ಷಣನೂ ವ್ಯರ್ಥ ಮಾಡಬೇಡಿ. ಅವಳನ್ನ ಆದಷ್ಟು ಆನಂದವಾಗಿಟ್ಟು ಒಳ್ಳೆ ರೀತಿಯಿಂದ ಈ ಲೋಕದಿಂದ ಬೀಳ್ಕೊಡಿ. ತಗೋ, ಕಾಫಿ ಕುಡಿ. ಅದೇನು, ಯಾವಾಗಲೂ ಕಾಫಿ ಅಂದರೆ ಮುಖ ಮುರಿತಿದ್ದೆ, ಇವತ್ತು ನೀನೇ ಕಾಫಿ ಮಾಡಿದೀಯಾ? ಹಾಗೆ ಒಮ್ಮೊಮ್ಮೆ ಹೀಗೂ ಆಗುವುದು. ನೀನೇನು ಉಯ್ಯಾಲೆ ತೂಗಿದ್ರೆ ಬಿದ್ದೋಗುತ್ತಾನೋ ಹಾಕೂತಿದ್ಯಲ್ಲ, ಮದುವೆ ಮುರಿತಲ್ಲ ಅಂತ ಬೇಜಾರ? ನನ್ಗಿದೆಲ್ಲ ಹೊಸದಲ್ಲ ಬಿಡಪ್ಪ. ಪ್ರತಿ ಸಲ ಏನೋ ಸಾಧಿಸ್ತೀನಿ ಅನ್ಸುತ್ತೆ, ಕಡೆಗೆ ನಿರಾಸೆ ಆಗುತ್ತೆ. ಹುಟ್ಟಿದಾಗ್ಲಿಂದ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಬಿಡು. ಸೋಲಲ್ಲೂ ಗೆಲುವು ಕಾಣ್ತಿಲ್ಲ ಮಗಳೇ, ಅದೇ ನನಗಿಷ್ಟ. ಅದೇ ಸತ್ಯ ಏನು ಅಂದರೆ, ಆ ಡಬ್ಬ ಸಚ್ಚಿ ಇದನಲ್ಲ, ಅವ್ನು ಕಂಡ್ರೆ ನನಗೇನು ಇಷ್ಟ ಇಲ್ಲ. ಇವಳು ಇದ್ದಾಳಲ್ಲ ನಿಮ್ಮ ಅಮ್ಮನವ್ರ ತ್ರಿಪುರ ಸುಂದರಿ, ಇವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಮದುವೆಗೆ ಒಪ್ಕೊಂಡೆ. ಕಪಟಿ ಇವಳು, ಹೇಗೋ ಮಾಡಿ ಮದುವೆ ನಿಲ್ಲಿಸ್ಬಿಟ್ಲು. ಅವಳು ಗೆದ್ಲಲ್ಲ ಅನ್ನೋ ಬೇಜಾರೇ ಹೊರತು ಮದುವೆ ಮುರಿತಲ್ಲ ಅನ್ನೋ ಬೇಜಾರೇನಿಲ್ಲ. ಹಾಗೆ ಅಮ್ಮನವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ, ಆದರೆ ಒಬ್ರಿಗೆ ಸಂತೋಷ ಕೊಟ್ರೆ ಇನ್ನೊಬ್ಬರಿಗೂ ನೋವಾಗಿ ಕೊಡುತ್ತೆ. ಬಿಟ್ಟಾಕಪ್ಪ, ಈಗ ನೋಡು, ನಾವಿಬ್ರೆಷ್ಟು ಆರಾಮಾಗಿ ಜೊತೆಲಿ ಕುತ್ಕೊಂಡು ಕಾಫಿ ಕುಡಿತಾ ಇದೀವಿ. ನಾ ಹೋಗ್ಬಿಟ್ಟಿದ್ದಿದ್ರೆ ನಿಂಗೆ ಅವಕಾಶ ಸಿಗ್ತಿತ್ತಾ? ಹೋಗೋ ಮಾತು ಯಾಕೆ ಆಡ್ತೀಯಮ್ಮ? ನೀನು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು. ಇರ್ತೀನಪ್ಪ, ನಿಮ್ಮ ಜೊತೆಲೇ ಇರ್ತೀನಿ. ಮದುವೆನೇ ಆಗಲ್ಲ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಕಡೆ ಉಸಿರಿರೋವರೆಗೂ ನಿಮ್ಮ ಜೊತೆಲೇ ಇರ್ತೀನಿ. ಉಸಿರು ಹೋಗೋ ಮಾತು ಯಾಕೆ ಆಡ್ತೀಯ?
ಮಾತಿಗೆ ಹೇಳ್ದೆಪ್ಪ, ಯಾಕೆ ಇಷ್ಟು ಗಂಭೀರವಾಗಿ ತಗೊಂಡ್ರಿ? ಇತ್ತೀಚೆಗೆ ನೀವೆಷ್ಟೇ ಒಳ್ಳೆಯವರಾದರೂ ದುಷ್ಟರನ್ನ ನಿಗ್ರಹಿಸೋಕೆ ದುಷ್ಟತನದಿಂದಲೇ ದಾರಿನ ಹುಡುಕಬೇಕು. ಮುಳ್ಳಿನ ಮುಳ್ಳಿಂದ ತೆಗೆಯೋ ಹಾಗೆ ಮಾಟ ಮಂತ್ರ ಕಣ್ಕಟ್ಟು ಇದನ್ನೆಲ್ಲ ತೆಗೆಯೋಕೆ ನಾವು ಬೇಕೇ ಬೇಕು. ಬರೀ ಸಂಪತ್ತು, ಸಮೃದ್ಧಿ, ಸಂತೋಷ ಇವಕ್ಕೆ ನಿಮ್ಮ ದೇವತೆಗಳ ಆಶೀರ್ವಾದ ಇದ್ರೆ ಸಾಕು. ಹೌದು, ನಿಮ್ಮ ಮಾತು ನಿಜ. ದೇಶ ಜನ ಆರೋಗ್ಯವಾಗಿರಬೇಕು. ದೈಹಿಕವಾಗಿ ಮಾನಸಿಕವಾಗಿ ಮನುಷ್ಯ ಆರೋಗ್ಯವಾಗಿರೋದು ಬಹಳ ಮುಖ್ಯ. ಆದರೆ ಕಾಯಿಲೆ ಬಂದಾಗ ವೈದ್ಯರ ಹತ್ರ ಹೋಗಲೇಬೇಕಲ್ವಾ? ಅಂತೂ ನಮ್ಮನ್ನ ಸ್ಮಶಾನವಾಸಿಗಳಾಗಿ ಮಾಡ್ತಾ ಇದ್ದೀರಾ. ಹೇಳಿ, ನಮ್ಮಿಂದ ಏನು ಸದ್ಗತಿ ಆಗಬೇಕು? ನನ್ನದೊಂದು ಮಹಾ ಸಂಕಲ್ಪ ಇದೆ. ಅದರ ಸಾಧನೆಗೆ ಸುಂದರಿ ಅನ್ನೋ ಹುಡುಗಿ ತಡೆಯಾಗ್ತಾ ಇದ್ದಾಳೆ. ನನ್ನ ಸಾಧನೆ ತ್ರಿಪುರ ಸುಂದರಿ ಅಮ್ಮನವರ ಉತ್ಸವದ ದಿನ ಪೂರ್ಣವಾಗುತ್ತೆ. ಇಲ್ಲಿಯವರೆಗೂ ಆ ಹುಡುಗಿನ ನಾನೇ ನಿಯಂತ್ರಿಸ್ತಾ ಇದ್ದೆ. ಆದರೆ ಈಗ ನನ್ನ ಸಾಧನೆ ಅಂತಿಮ ಘಟ್ಟಕ್ಕೆ ಬಂದಿರೋದ್ರಿಂದ ಈಗ ಅವಳ ಬಗ್ಗೆ ಗಮನ ಹರಿಸಿದ್ರೆ ನನ್ನ ಏಕಾಗ್ರತೆಗೆ ಭಂಗವಾಗುತ್ತೆ. ಆ ಕಾರಣದಿಂದ ನಿಮ್ಮ ಸಹಾಯ ನನಗೆ ಬೇಕು. ಸಮಸ್ಯೆ ಜಟಿಲವಾಗೇ ಇದೆ. ನೀವು ಹೇಳೋ ಪ್ರಕಾರ ನೋಡಿದ್ರೆ ಸುಂದರಿ ದೈವಾಂಶ ಹೊಂದಿರೋ ಕನ್ಯೆ ಅಂತ ಅನಿಸುತ್ತೆ. ಇಲ್ಲ ಇಲ್ಲ ಇಲ್ಲ, ಅವಳಿಗೆ ದೇವ್ರನ್ನ ಕಂಡ್ರೇ ಆಗೋದಿಲ್ಲ. ಎಷ್ಟೋ ಸಾರಿ ನನ್ನ ಜೊತೆನೇ ವಾದಕ್ಕಿಳಿದಿದ್ದಾಳೆ. ಅದೇಕೋ ಏನು ನನಗೆ ಅವಳನ್ನು ನಿಗ್ರಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ನನ್ನಿಂದ ಏನು ಸಹಾಯ ಆಗಬೇಕು? ಉತ್ಸವ ಕಾಲದವರೆಗೆ ಅವಳು ನನ್ನ ದಾರಿಗೆ ಅಡ್ಡ ಬರದೇ ಇರೋ ಹಾಗೆ ಅವಳನ್ನು ನಿಷ್ಕ್ರಯಿಸೋದಕ್ಕೆ ಸಾಧ್ಯನಾ? ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲ, ಇನ್ನು ನನ್ನಿಂದ ಸಾಧ್ಯವಿಲ್ಲ. ಎಷ್ಟು ಅಂತ ಈ ಹೊಟ್ಟೆಲಿ ಗುಟ್ಟನ್ನು ಇಟ್ಕೊಳ್ಳೋದು? ಒಂದಿನ ಹೊಟ್ಟೆ ನೋವು ಬಂದು ನನ್ನ ಹೊಟ್ಟೆ ಒಡೆದು ಹೋಗುತ್ತೆ ಅಷ್ಟೇ. ಅಪ್ಪ ಹೇಳ್ತಿದ್ರು ಕೆಲವು ಕಹಿ ಸತ್ಯಗಳನ್ನು ಹೇಳಬೇಡ ಅಂತ. ಆದರೆ ನನಗೆ ಗೊತ್ತಿರೋ ಸತ್ಯನ ನಾನು ಮುಚ್ಚಿಟ್ಕೊಂಡ್ರೆ ನಾನು ಸಾಯ್ತೀನಲ್ಲ. ಅದರ ಬದಲಿಗೆ ಅವರೇ ಪರಿಹಾರ ಕಂಡುಕೊಳ್ಳಿ, ಅವರವರ ಕರ್ಮ ಅವರೇ ಅನುಭವಿಸ್ಲಿ. ಅಮ್ಮ ಸುಂದರಿ, ತ್ರಿಪುರ ಸುಂದರಿ. ನಮಸ್ಕಾರ. ನಮಸ್ಕಾರಮ್ಮ. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಒಳಗೆ ಬನ್ನಿ. ಇಲ್ಲಮ್ಮ, ಈಗ ಪುರ್ಸೊತ್ತಿಲ್ಲ. ನಾನು ಅವಳನ್ನು ಅಲ್ಲೇ ಕಾಣ್ತೀನಿ. ಇಷ್ಟು ದೂರ ಬಂದಿದ್ದೀರಾ, ಬಂದು ಕಾಫಿ ಕುಡ್ಕೊಂಡು ಹೋಗಿ. ಎಲ್ಲ ಕೂಡಿ ಬರಲಿ ತಾಯಿ, ಆಗ ನಾನೇ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಬರ್ತೀನಮ್ಮ. ಇವ್ರು ಏನು ಅಂತಾನೆ ಅರ್ಥ ಆಗೋದಿಲ್ಲ. ಉಪಾಸಕರ, ಆರಾಧಕರ ಅಥವಾ ಯೋಗಿಗಳ, ಇಲ್ಲ ಹುಚ್ಚರ? ಏನಾಗ್ತಿದೆ? ಏನಾದರೂ ಸುಳಿ ಸಿಗುತ್ತಾ? ನೋಡಿ ಶಾಸ್ತ್ರಿಗಳೇ, ನೀವು ಒಂದೊಂದು ಪೂಜೆ ಒಂದೊಂದು ಸಮಯ ತಗೊಳಲ್ವೇ? ಕುಂಕುಮಾರ್ಚನೆ ಅಂದರೆ 5 ನಿಮಿಷದಲ್ಲಿ ಕಳಿಸ್ತೀರಾ.
ಅಭಿಷೇಕ ಅಂದರೆ ಅರ್ಧ ಗಂಟೆ. ಇನ್ನು ಅದು ಇದು ಅಲಂಕಾರ, ಚಾಮರ ಸೇವೆ, ಯಜ್ಞ, ಹವನ, ಹೋಮ ಅಂದರೆ ಮುಗೀತಲ್ಲ. ದಿನ ಎಲ್ಲ ದೇವಸ್ಥಾನದಲ್ಲಿ ಇರಬೇಕಾಗತ್ತಲ್ವ ಭಕ್ತರು. ತಪ್ಪಾಯಿತು ನಾನು ಕೇಳಿದ್ದು. ನಿಮ್ಮ ಕೆಲಸದ ಮಧ್ಯೆ ನಾನು ಕೇಳಿದ್ದು ನಿಮ್ಮ ಏಕಾಗ್ರತೆಗೆ ಭಂಗವಾಯಿತು ಅನಿಸುತ್ತೆ. ಅಲ್ವೇ ಮತ್ತೆ, ನಿಮ್ಮ ಪೂಜೆನಲ್ಲಿ ಎಲ್ಲೇ ವಿಘ್ನ ಆದರೂ ನೀವು ಎಲ್ಲಿಂದ ಬಿಟ್ಟಿರ್ತೀರೋ ಅಲ್ಲಿಂದನೇ ಪ್ರಾರಂಭ ಮಾಡಬಹುದು. ನಮ್ಮದು ಆಗಲ್ಲ. ಮಧ್ಯೆ ವಿಘ್ನ ಆದರೆ ಮೊದಲಿಂದ ಶುರು ಮಾಡಬೇಕು. ಇಲ್ಲಿ ಸಹನೆ, ತಾಳ್ಮೆ ಬಹಳ ಮುಖ್ಯ. ನಾನು ಈಗಾಗಲೇ ಇಲ್ಲಿಗೆ ಬಂದು 3 ಗಂಟೆಗಳ ಕಾಲ ಆಯಿತು. ಇನ್ನೂ ತಮ್ಮ ಸಾಧನೆ ಬಗ್ಗೆ ಏನೂ ಉತ್ತರನೇ ಸಿಗ್ತಾ ಇಲ್ಲ. ಈಗ ಮತ್ತೆ ತಾವು ಹೊರಡಬಹುದು ಸ್ವಾಮಿ. ನಿಮಗೆ ತಾಳ್ಮೆ ಇಲ್ಲ ಅಂದರೆ ನಿಮಗೆ ಕೆಲಸ ಮಾಡೋದಕ್ಕೂ ನಮಗೂ ಸಾಧ್ಯ ಇಲ್ಲ. ತಪ್ಪಾಯಿತು, ಶುರು ಮಾಡಿ, ನಾನು ಕಾಯ್ತೀನಿ. ತಾವು ಕೇಳ್ತಾ ಇರೋದು ಒಂದು ಕನ್ಯೆಯ ಪ್ರಾಣದ ದಿಗ್ಬಂಧನ, ತಾಯ್ತಾ ಕಟ್ಟೋ ಕೆಲಸ ಅಲ್ಲ ಇದು. ಅದು ತಾವು ದೊಡ್ಡ ಮನುಷ್ಯ ಅನ್ನೋ ಕಾರಣಕ್ಕೆ ನಾನು ಇದನ್ನು ಒಪ್ಕೊಂಡು ಮಾಡಬೇಕು ಅಂತ ಇದ್ದೀನಿ. ಮತ್ತೆ ವಿಘ್ನ ಮಾಡಿದ್ರೆ ಅದೇ ಕೊನೆ. ಮತ್ತೆ ನಾನು ನಿಮ್ಮ ಕೆಲಸನ ಮಾಡೋಕ್ಕಾಗಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ಕ್ಷಮೆ ಇರಲಿ, ಕಾಯ್ತೀನಿ. ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸಲ್ಲ. ಅಯ್ಯೋ ಅಯ್ಯೋ, ನಿನ್ಗೇನು ಬಂತು ಕೇಳ್ಗಲ್ಲ? ದೇವ್ರ ಮುಂದೆ ಕುಡಿತಾ ಕೂತಿದ್ಯಲ್ಲೋ. ದೇವ್ರ ಆಶೀರ್ವಾದ ಪಡೆದಿರೋ ಮನೆ ಇದು. ಅಪೇಕ್ಷೆ ಮಾಡ್ತಿದ್ಯಾ? ಹೋಗ ಆಚೆಗೆ. ದೇವ ಮಂದಿರವಾಗಿದ್ದ ಮನೆಯಲ್ಲಿ ಈಗ ದೆವ್ವ ಹೋಗ್ತಿದೆ ಅಜ್ಜಿ. ಮೊದಲು ಅದನ್ನು ಓಡಿಸಿ. ಏನೋ ಇದು ಸುಂದ್ರಿದ್ ಒಂದು ಸಮಸ್ಯೆ ಆದ್ರೆ ನೀನ್ ನಮ್ಮ ಪಾಲಿಗೆ ಪ್ರಾರಬ್ಧ ಆಗ್ಬಿಟ್ಟಿಯಲ್ಲೋ. ಯಾಕೋ ಹೀಗೆ ಮಾಡ್ತಾ ಇದ್ಯಾ? ನಿಮ್ಮಪ್ಪ ನಿನ್ಗೇನು ಅನ್ನಲ್ಲ ಅಂತ ಇಷ್ಟೊಂದು ದುರಹಂಕಾರ ಇರಬಾರ್ದು. ನಮಗ್ ಮರ್ಯಾದೆ ಕೊಡದೆ ಹೋದ್ರು ದೇವ್ರಿಗಾದೆ ಹೆದ್ರು, ಭಯ ಭಕ್ತಿಯಿಂದ ಇರೋ. ಮನೆ ಯಜಮಾನ ಅನ್ನಿಸ್ಕೊಂಡವನು ಕದ್ದು ಮುಚ್ಚಿ ಮಾಡೋ ಹಲ್ಕ ಕೆಲ್ಸಕ್ಕಿಂತ ರಾಜಾರೋಷವಾಗಿ ಎಲ್ರ ಮುಂದೆ ಮಾಡಿ ವೀರ ಅನ್ನಿಸ್ಕೋತೀನಿ. ಕುಡ್ಕೊಂಡು ಬುದ್ಧಿ ಕೆಡಿಸ್ಕೊಳ್ಳೋದು ಒಂದ್ ವೀರತ್ವನೇನೋ? ನೋಡ್ದ್ಯಾ, ನಿನಗ್ ಸಿಟ್ಟು ಬಂತು. ಅಜ್ಜಿಗೆ ಬ್ರಹ್ಮಾಂಡ ಕೋಪ. ಆದ್ರೆ ಮನೆ ಯಜಮಾನ ಅನ್ಸ್ಕೊಂಡಿರೋ ಭಯ ಬಿಡ್ತಿಲ್ಲ. ನಿಮಗೆಲ್ಲ ಸ್ವಾಭಿಮಾನ ಇದೆ, ಬಯೋದಿಕ್ ಅಧಿಕಾರನೂ ಇದೆ. ಆದ್ರೆ ಈ ಮನುಷ್ಯ ಯಾಕೆ ಭಯ ಬಿಡ್ತಿಲ್ಲ ಕೇಳಿ. ನಿನ್ನಂತ ಮಗನ್ ಪಡೆದಿರೋದಕ್ಕೆ ಅವ್ರೇನೋ ಮಾತಾಡ್ತಾರೆ. ಈ ಮನೆ ನಂದು, ನಮ್ಮ ವಂಶದ ಆಸ್ತಿ. ಈ ಮನೆಗೆ ನಾನೇ ಯಜಮಾನಿ. ನಾನ್ ಹೇಳ್ದಂಗೆ ಕೇಳ್ಬೇಕು. ಈ ದರಿದ್ರನ್ನ ಕುಡಿಬಾರ್ದು ಅಷ್ಟೇ. ಈ ಮನೆ ಯಜಮಾನ್ರಲ್ಲ, ತಾಯಿನೂ ಅಲ್ಲ. ನಾನು ಹುಟ್ಟಿಸಿದಾರಲ್ಲ ಯಜಮಾನ್ರು ಇವರು ಹೇಳಿ ನಾನು ಅಪರಾಧ ಮಾಡ್ತಿದ್ದೀನಿ, ಅಪವಿತ್ರ ಮಾಡ್ತಿದ್ದೀನಿ ಅಂತ. ತಾವು ಸಾಚ ಹರಿಶ್ಚಂದ್ರ ಹೋಗಲೇ ಆಚೆ ಅಂತ ಹೇಳಿ ಹೊರಟೋಗ್ತೀನಿ. ಇವತ್ತಲ್ಲ ಇನ್ಯಾವತ್ತು ಈ ಮನೆ ಕಾಲಿಡಲ್ಲ. ಹೇಳ್ಸಿ ಇವರಿಂದ. ಯಾಕೋ ಸುಮ್ಮನೆ ನಿಂತಿದ್ಯಾ ಶಕ್ರಿ? ಒದ್ದು ಹೊರಗಾಕಿವ್ನ. ಹೇಗೆ ಹೇಳ್ತಾರೆ? ಒಬ್ಬ ಹಲ್ಕ ಇನ್ನೊಬ್ಬ ಕುಡ್ಕನಿಗೆ ಉಪದೇಶ ಕೊಡೋದಿಕ್ಕೆ ಹೇಗೆ ಸಾಧ್ಯ? ಅವ್ರು ಮಾಡ್ತಿರೋ ಉಪಚಾರಕ್ಕಿಂತ ನಾನು ಮಾಡ್ತಿರೋ ಕೆಲಸ ಕೆಟ್ಟದೇನಲ್ಲ ಅಲ್ವಾ ಯಜಮಾನ್ರೆ?
ಆಗಲ್ಲ ರೀ, ಇದು ಸಾಧ್ಯನೇ ಇಲ್ಲ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಏನಿದು? ನಿಮ್ಮಂಥವ್ರಿಗೂ ಇದು ಅಸಾಧ್ಯವಾದ ಕೆಲಸನ? ಹೌದು, ಅವಳು ಆ ಮಹಾತಾಯಿಯ ವರಪುತ್ರಿ. ಈ ಜನ್ಮದಲ್ಲಿ ಆ ತಾಯಿಗೆ ಮಗಳಾಗಿದ್ದಾಳೆ. ಜಯ ವಿಜಯರಿಗೆ ದೇವರು ವರ ಕೊಟ್ಟಿದ್ನಲ್ಲ, ಮುಂದಿನ 7 ಜನ್ಮಗಳಲ್ಲೂ ನೀವು ನನ್ನ ಶತ್ರುಗಳಾಗಿ ಹುಡ್ತೀರಿ, ನಾನೇ ನಿಮ್ಮನ್ನ ಸಂಹಾರ ಮಾಡಿ ಮುಕ್ತಿ ಕೊಡ್ತೀನಿ ಅಂತ. ಇವಳು ಕೂಡ ಹಾಗೆ. ಹಾಗಿದ್ಮೇಲೆ ಇವಳು ರಾಕ್ಷಸ ಗಣಕ್ಕೆ ಸೇರ್ಬೇಕಂತ ನಿಮ್ ಕೆಲಸ ಇನ್ನೂ ಸುಲಭ ಅಲ್ವಾ? ದುಷ್ಟ ಸಂಹಾರ ಮಾಡೋದು ನಿಮ್ಗೆ ಚಿಟಿಕೆ ಹೊಡೆದಷ್ಟು ಸುಲಭ ಅಲ್ವಾ? ನಿಮಗೆ ಆ 7 ಜನ್ಮಗಳಲ್ಲೂ ಜಯ ವಿಜಯರನ್ನ ಸಂಹಾರ ಮಾಡಿದ್ದು ಯಾರು ಅಂತ ಗೊತ್ತಾ? ದೇವತೆಗಳು. ಅವ್ರನ್ನ ಬಿಟ್ಟು ಮತ್ತೆ ಯಾರಾದ್ರೂ ಅವ್ರನ್ನ ಮುಟ್ಟಕ್ ಆಗ್ತಾ ಇತ್ತಾ? ವಾಯು, ನೀರು, ಆಕಾಶ, ಭೂಮಿ, ಅಣುರೇಣು ತೃಣಕಾಷ್ಠಗಳಿಂದಲೂ ನಮಗೆ ಸಾವು ಬರಬಾರದು ಅಂತ ಪ್ರತಿ ಜನ್ಮದಲ್ಲೂ ಕೇಳ್ಕೊಳ್ತಾ ಇದ್ರು. ಯಾಕೆ ಹೇಳಿ? ದೇವರೇ ನಮ್ಮನ್ನ ಸಂಹಾರ ಮಾಡಿ ಮುಕ್ತಿ ಕೊಡ್ಲಿ ಅಂತ. ಇದು ಕೂಡ ಹಾಗೆ. ಅವಳಲ್ಲಿ ರಾಕ್ಷಸ ಗುಣ ಇದೆ, ಅದಕ್ಕೆ ದೈವ ನಿಂದನೆ ಮಾಡ್ತಾಳೆ. ಹಾಗೆ ದೈವಾಂಶನೂ ಇದೆ, ಅದಕ್ಕೆ ಅಮ್ಮನವ್ರು ಅವಳನ್ನ ಕಾಪಾಡ್ತಾ ಇರೋದು. ಅಮ್ಮನವ್ರ ಕೃಪೆ ಇರೋ ತನಕ ಅವಳನ್ನ ಯಾರೂ ಮುಟ್ಟಕ್ಕಾಗಲ್ಲ. ಹಾಗೇನಾದರೂ ಪ್ರಯತ್ನ ಪಟ್ಟರೆ ನಾವು ಸುಟ್ಟು ಭಸ್ಮ ಆಗ್ತೀವಿ. ನಿಮ್ಮ ಕೆಲಸ ಆಗೋದಿಲ್ಲ. ದಯವಿಟ್ಟು ನೀವಿನ್ನು ಹೊರಡಿ. ನಾನು ಕೂಡ ಮಹಾತಾಯಿಯ ಆರಾಧಕನೇ. ಲೋಕ ಕಲ್ಯಾಣಕ್ಕಾಗಿ, ಜನರ ಒಳಿತಿಗಾಗಿ, ಶ್ರೀಚಕ್ರದ ಸಾಧನೆ ಗುರಿಗಾಗಿ ಹಂಬಲಿಸ್ತಾ ಇದ್ದೀನಿ. ಈ ತಡೆ ನಿವಾರಣೆ ಆಗದೇ ಇದ್ರೆ ನನ್ನ ಗುರಿ ಸಾಧನೆ ಅಸಾಧ್ಯ. ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೇಳಿ, ಬೇರೆ ಯಾರಾದರೂ ಸಾಧಕರಿದ್ರೆ ಹೇಳಿ. ನನ್ನ ಗುರುಗಳ ಹತ್ರ ಹೋದರೆ ಅವರೇನಾದರೂ ದಾರಿ ತೋರಿಸೋದಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಮಾಡ್ಬೋದು. ಈಗ ಅದೊಂದೇ ಉಳಿದಿರೋ ದಾರಿ. ಹೋಗೋಣ, ಅಲ್ಲಿಗೆ ಹೋಗೋಣ. ಅವ್ರು ಯಾರು ಹೇಳಿ? ಮಹಾಜ್ಞಾನಿ. ಸ್ವಲ್ಪ ತಿಕ್ಲು. ಕಾಲಪುರುಷ, ಸಮಯದ ಪರಿವೇ ಇಲ್ಲದವನು. ವಿಭೂತಿ ಪುರುಷ, ಸ್ಮಶಾನವಾಸಿ. ಹಸಿವು ಬಾಯಾರಿಕೆ ಇಲ್ಲದವನು, ತಿಪ್ಪೆ ಹುಡುಕ್ತಾನೆ. ತತ್ವಜ್ಞಾನಿ, ಹೆಂಡ ಕುಡುಕ. ದೇಶ ತಿರುಗಿದಾನೆ, ಮಲಗೋದು ಹಸಿ ನೆಲ. ಸರ್ವಸಂಗ ಪರಿತ್ಯಾಗಿ, ಯಾವಾಗಲೂ ವೇಶ್ಯೆ ಮನೆಯಲ್ಲೇ ಇರ್ತಾನೆ. ನಿಂತ ಕಡೆ ನಿಲ್ಲಲ್ಲ. ಮಲಗಿದ್ರೆ 3 ದಿನ ಮೇಲೇಳಲ್ಲ. ತಿರ್ಪೆ ಬೇಡ್ತಾನೆ, ಕೊಟ್ಟವ್ರಿಗೆ ದನಕನಕ ಭಾಗ್ಯನ ಕರುಣಿಸ್ತಾನೆ. ವಿಚಿತ್ರ ಮೌನ, ಆದ್ರೆ ಅಮ್ಮನವ್ರನ್ನೇ ಮಾತಾಡಿಸ್ತಾನೆ.